ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ, ಚೆನ್ನಾಗಿ ಓದ್ತಿದ್ದೀರಿ ಅಂತ. ನೋಡಿ, ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೇರ ನೇಮಕಾತಿ ಇನ್ನಷ್ಟು ವಿಳಂಬ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿದೆ. ಅದಕ್ಕೆ ಎರಡು ಕಾರಣಗಳನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಒಂದನೇದು ಒಳ ಮೀಸಲಾತಿಯ ಗೊಂದಲ, ಎರಡನೇದು ಚುನಾವಣಾ ನೀತಿ ಸಂಹಿತೆಯ ಅಡ್ಡಿ. ನೋಡಿ, 2024ರೊಳಗೆ ನೋ ಡೌಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ. ಆದರೆ ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ತೆಲಂಗಾಣ ಸರ್ಕಾರ ಜಾರಿಗೆ ತಂದಿದೆ, ಆಂಧ್ರ ಪ್ರದೇಶ ಜಾರಿಗೆ ತಂದಿದೆ. ಈಗ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಓಡಾಡ್ತಾ ಇದೆ. ಒಂದನೇದು, ಎಲ್ಲ ರಾಜ್ಯಗಳು ಜಾರಿಗೆ ತಂದಿಲ್ಲ. ನನಗೆ ಇನ್ನೂವರೆಗೆ ಆದರೂ ಅರ್ಥ ಆಗ್ತಾ ಇಲ್ಲ. ಈ ಅಹಿಂದ ನಾಯಕರು, ಹಿಂದುಳಿದ ನಾಯಕರು ಅಂತ ಏನು ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ, ಇವ್ರಿಗೆ ಯಾಕೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕಾಗಿತ್ತು? ಆಮೇಲೆ ಅಷ್ಟು ಸಿಂಪಲ್ ಅಲ್ಲ ಒಳ ಮೀಸಲಾತಿಯನ್ನು ಜಾರಿಗೆ ತರೋದು. ಎಲ್ಲ ಸಮುದಾಯದವರಿಗೂ ಒಂದು ನ್ಯಾಯವನ್ನು ಒದಗಿಸೋದು. ಆ್ಯಂಡ್ ಸುಪ್ರೀಂ ಕೋರ್ಟ್ ಹೇಳಿದೆ ಒಳ ಮೀಸಲಾತಿಯನ್ನು ಜಾರಿಗೆ ತರುವುದೇ ಆದ್ರೆ ಅದಕ್ಕೆ ಕ್ರಿಮಿ ಲೇಯರ್ನ ಅಪ್ಲೈ ಮಾಡಿರಿ ಅಂತೇಳಿ. ಸರ್ಕಾರ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ SCಗೆ ಮಾತ್ರ ಒಳ ಮೀಸಲಾತಿ ಬೇಡ, STಗೂ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಐ ಡೋಂಟ್ ನೋ, ಲೈಕ್ ಇವ್ರಿಗೆ ಯಾರು ಕಾನೂನುಗಳನ್ನ ಮಾಡೋದನ್ನು ಹೇಳ್ತಾರೆ? ಎಲ್ಲಿವರೆಗೂ ಈ ಒಂದು ಅನ್ಪರ್ಡ್ ಪಾಲಿಟಿಷಿಯನ್, ಓದದೆ ಬರಿದೇ ಇರುವಂತಹ, ಇನ್ನೊಬ್ಬರ ಮೇಲೆ ರಿವೆಂಜ್ ತೀರಿಸ್ಕೊಳ್ಳುವಂತಹ, ಇನ್ನೊಂದು ಧರ್ಮಗಳ ನಡುವೆ ಜಗಳ ಹಚ್ಚುವಂಥ ಇಂಥ ನೀಚ ಪಾಲಿಟಿಷಿಯನ್ಗೆ ನೀವು ಎಲ್ಲಿವರೆಗೂ ಓಟ್ ಹಾಕ್ತೀರಿ? ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ ಗೈಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವತ್ತು ಸ್ಟೂಡೆಂಟ್ಸ್ ಹತ್ರ ಸಿಕ್ಕಾಪಟ್ಟೆ ಸಿಟ್ಟಿದೆ. ಆ ಬಿಸಿ ರಕ್ತ ಹೇಳ್ತಾ ಇದೆ, ಏನು ಮಾಡಲಿ ಇವು ನನ್ನ ಮಕ್ಕಳನ್ನ, ಏನು ಮಾಡಲಿ ಅಂತ. ಏನು ಮಾಡಬೇಡ್ರಿ, ಬಿಸಿ ರಕ್ತದಿಂದ ಹೋದರೆ ಇಲ್ಲಿ ಯಾರೂ ಉಳಿಯೋದಿಲ್ಲ. ಇಮೋಷ್ನಲ್ ಆಗಿ ನೀವು ಹತ್ರ ಕರೆದ್ರೆ ಯಾರೂ ಕೇಳೋದಿಲ್ಲ. ಹ್ಯಾವ್ ಪೇಷನ್ಸ್. ಅದರ ಜೊತೆಗೆ ಚುನಾವಣಾ ನೀತಿ ಸಂಹಿತೆ ಅಂತೆ. ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗಲಿಕ್ಕೆ, ನಂದು ಆಗಿರ್ಬೋದು, ನಿಮ್ಮದು ಆಗಿರ್ಬೋದು, ನಮ್ಮೆಲ್ಲರ ಪರಿಸ್ಥಿತಿ ಹಿಂಗಾಗಲಿಕ್ಕೆ ನಾವೇ ಮೂಲಭೂತ ಕಾರಣ. ಇಂಥ ನೀಚಗಳಿಗೆ ನಾವು ಅಧಿಕಾರವನ್ನು ಕೊಟ್ಟಿದ್ದೀವಿ. ನೋಡ್ರಿ, 2 ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ. ಆ್ಯಂಡ್ ಎರಡೂ ಕ್ಷೇತ್ರದೊಳಗೆ ಮತ್ತೆ ಕುಟುಂಬ ರಾಜಕಾರಣ ಈ ದೇಶದೊಳಗೆ, ಈ ರಾಜ್ಯದೊಳಗೆ ಮುಂದುವರೆದಿದೆ. ಎಷ್ಟು ರಾಜಾರೋಷವಾಗಿ ಆ ಕುಟುಂಬಗಳಿಗೆ ಇವರು ಸಪೋರ್ಟ್ ಮಾಡ್ತಾರೆ. ಅವರ ಮಕ್ಕಳನ್ನು ನೋಡಿ, ಆ ರಾಜಕಾರಣಿಗಳ ಮೊಮ್ಮಕ್ಕಳನ್ನು ನೋಡ್ರಿ, ಅವ್ರಿಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಇವ್ರು ನೋಡಿದ್ರೆ ಸಾಮಾಜಿಕ ನ್ಯಾಯ ಅಂತ ದೇವರಾಜ್ ಅರಸು ಅವರನ್ನು ಹಿಂದೆ ಹಾಕ್ಯಾನತ್ತ ನಮ್ಮ CM. ಆಮೇಲೆ ಇವ್ರು ಹೇಳುವಂಗೆ ಇವ್ರು ಏನೂ ಇಲ್ಲ. ಇವತ್ತು ಈ ರಾಜ್ಯದ ವಿದ್ಯಾವಂತ ಮತ್ತು ನಿರುದ್ಯೋಗಿ ಯುವಕರ ಜೊತೆಗೆ ಆಟವಾಡ್ತಾ ಇರುವಂಥ ಈ ಸರ್ಕಾರಕ್ಕೆ ನನ್ನ ಕಡೆಯಿಂದನೂ ಕೂಡ ಧಿಕ್ಕಾರ ಗೈಸ್. ನಿಮ್ಮ ನೋಡಿ, 56,000 ಹುದ್ದೆಗಳನ್ನು ನಾವು ತುಂಬ್ಕೋತೀವಿ. ಪ್ರಕ್ರಿಯೆಯನ್ನು 1 ತಿಂಗಳೊಳಗೆ ನಾವು ಚಾಲೂ ಮಾಡ್ತೀವಿ ಅಂತ ಹೇಳಿದರು. ಸೊ ಅಂಥ ಸಂದರ್ಭದೊಳಗೆ ಚುನಾವಣೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಯಾವ ಮೂರ್ಖ ಹೇಳಿದ್ದ ಈ ಚುನಾವಣೆಗಳನ್ನ ನಡೆಸುವಂಥ? ಆಮೇಲೆ ಈ ಥರ ಚುನಾವಣೆಗಳನ್ನು ನಡೆಸುವಂಥ ಯಾರು ಹೇಳಿದರು? ಆ ಚುನಾವಣೆ ಒಳಗೂ ಕೂಡ ಒಬ್ಬ ಸ್ವತಂತ್ರ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ. ಆ್ಯಂಡ್ ಗೈಸ್, ಎಲ್ಲಿವರೆಗೂ ಈ ದೇಶದೊಳಗೆ ಒಬ್ಬ ರಾಜಕಾರಣಿ, ಅವ MLAನೇ ಆಗಲಿ, MP ಆಗಲಿ, ಅವನು ಓನ್ಲಿ 2 ಟೈಮ್ಸ್ ಮಾತ್ರ MLA ಆಗ್ಬೋದು, ಅಥವಾ MP ಆದರೂ ಕೂಡ ಓನ್ಲಿ 2 ಟೈಮ್ಸ್ ಆಗ್ಬೋದು. ಎರಡೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಬಾರಿ ಆ ವ್ಯಕ್ತಿ MLA MP ಆದ ಅಂದರೆ ಅವನಿಗೆ, ಅವನ ಕುಟುಂಬದವ್ರಿಗೆ ಅಪ್ಪಿತಪ್ಪಿನೂ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾರೇ ಆಗಲಿ ಟಿಕೆಟ್ ಕೊಡಬಾರ್ದು. ಆ್ಯಂಡ್ ಅದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಅಮೇರಿಕಾದಂಥ ದೇಶದೊಳಗೆ ನೀನೇನೋ ಕಿತ್ತಾಕಬೇಕಾ, ರಾಜಕೀಯಕ್ಕೆ ಬರಬೇಕಾ, ನೀನೇನೋ ದೊಡ್ಡ ದೇಶವನ್ನು ಉದ್ಧಾರ ಮಾಡಬೇಕಾ ಅಂತ ಬರ್ತೀಯಾ 2 ಬಾರಿ ಮಾತ್ರ. ಯು ಸಿ ಡೊನಾಲ್ಡ್ ಟ್ರಂಪ್. ಸೊ ಹಿ ಸೋ ಸ್ಕೇರ್ಡ್. ಅದಕ್ಕೆ ಇದೇ ಸಾರ್ತಿ ನಂಗೆ ನೊಬೆಲ್ ಪ್ರೈಸ್ ಕೊಡ್ರಿ ಅಂತ ಹೇಳ್ತಿದ್ದಾನೆ. ಸೊ ಈ ಒಂದು ನಿಯಮಗಳನ್ನು ಎಲ್ಲಿವರೆಗೂ ಜಾರಿಗೆ ತರೋದಿಲ್ಲ. ಆಮೇಲೆ ಸಾಮಾನ್ಯ ಜನರಿಗೆ ಎಲ್ಲಿವರೆಗೂ ರಾಜಕೀಯಕ್ಕೆ ಎಂಟ್ರಿ ಆಗಲಿಕ್ಕೆ ಸಿಗೋದಿಲ್ಲ. 1 ಬಾರಿ 2 ಬಾರಿ ಕೆಲಸ ಮಾಡಬೇಕಾ, ದೇಶಕ್ಕೋಸ್ಕರ ಏನಾದರೂ ಮಾಡಬೇಕಾ, ಮಾಡ್ಬೋದು. ಇಷ್ಟೆಲ್ಲ ಡೇಟಾ ಕೊಟ್ಟಿದ್ದಾರೆ. ಗ್ರೂಪ್ A ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ, ಗ್ರೂಪ್ B ಎಷ್ಟು ಖಾಲಿ ಇದ್ದಾವೆ, ಆರ್ಥಿಕ ಇಲಾಖೆ ಅನುಮೋದನೆ ಇವಕ್ಕೆಲ್ಲ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಟೋಟಲ್ 56,000 ಹುದ್ದೆಗಳಿಗೆ
ಅನುಮೋದನೆ ಸಿಕ್ಕಿದೆ, ಅದನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಇದನ್ನು ಕಾಲ್ಫಾರ್ಮ್ ಮಾಡಬೇಕು ಅಂತ ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನಾನು ಧಾರವಾಡದೊಳಗೆ ನೋಡಿದ್ದೀನಿ, ಬೆಂಗಳೂರೊಳಗೆ ನೋಡಿದ್ದೀನಿ, ಕಲಬುರಗಿ ಒಳಗೆ ನೋಡಿದ್ದೀನಿ. ವಿದ್ಯಾರ್ಥಿ ಸಂಘಟನೆಗಳು ಈ ಒಂದು ನೇಮಕಾತಿಗಾಗಿ ರೋಡೆಲ್ಲ ಅಡ್ಡಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಆದರೆ ಯಾವಾಗ ನಮ್ಮ ಅಧಿಕಾರವನ್ನು, ನಮ್ಮ ಮಹತ್ವವನ್ನು ಈ ರಾಜಕಾರಣಿಗಳಿಗೆ ತಿಳಿಸ್ಬೇಕು, ಆವಾಗ ಈ ರಾಜಕಾರಣಿಗಳಿಗೆ ನಾವೆಲ್ಲ ತಿಳಿಸ್ತಾ ಇಲ್ಲ. 500 ರೂಪಾಯಿ, 1000 ರೂಪಾಯಿ ಲಿಕ್ಕರ್, ಕುಕ್ಕರ್, ಒಂದು ಸಾಡಿ ಆಸೆಗಾಗಿ ಎಲ್ಲಿ ತನಕ ನಾವು ಓಟ್ ಹಾಕ್ತೀವೋ ಅಲ್ಲಿ ತನಕ ಇಂಥ ನೀಚಗಳು ನಮ್ಮ ರಾಜಕಾರಣಿಗಳಾಗಿ ನಮ್ಮ ರಕ್ತವನ್ನು ಹೀರೋದ್ರೊಳಗೆ ಏನೂ ಡೌಟೇ ಇಲ್ಲ. ಒಂದನೇತೆ ಎರಡನೇತೆ ಓದದೇ ಇರುವಂಥ ಇಂಥ ಲಪ್ಪಂಗಗಳೆಲ್ಲ ಪೊಲಿಟಿಷಿಯನ್ ಆಗಿದ್ದಾರೆ. ಅದಕ್ಕೆ ಹಿಂದಿ ಭಾಷೆಯನ್ನು ಸಿಲೆಬಸ್ಸಿಂದ ತೆಗಿತಿದ್ದಾರೆ. ಈ ದೇಶದೊಳಗೆ ಜೀರೋ ಅವೇರ್ನೆಸ್ ಇದೆ. ಯುವಕರೇ, ಸ್ಟ್ರೈಕ್ ಮಾಡಬೇಡ್ರಿ. ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಇದೆ. ನಾನು ಹೆಂಗೂ ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ಕೂಡ ಮಾಡಿರಿ. ಇದರಿಂದ ಭಾಳ ಜನರಿಗೆ ರೀಚ್ ಆಗ್ಬೋದು. ಇದನ್ನು ಟ್ಯಾಗ್ ಮಾಡಿರಿ, ಬೇರೆಯವರಿಗೆಲ್ಲರಿಗೂ ಕೂಡ ಗೊತ್ತಾಗಲಿ. ಬಿಕಾಸ್ ಇವತ್ತು ಸಾಮಾಜಿಕ ಮಾಧ್ಯಮದಿಂದ ನಾವು ಈ ಸಮಾಜದೊಳಗೆ ಕ್ರಾಂತಿಯನ್ನು ತರಬಹುದು. ನೀವೆಲ್ಲ ನೋಡಿರ್ಬೋದು, ಬೇರೆ ನಮ್ಮ ನೆರೆಯ ದೇಶಗಳಲ್ಲಿ ಯುವಕರು ಏನು ಮಾಡಿ ತೋರಿಸಿದ್ದಾರೆ ಅಂತ. ಅದು ಪ್ರಾರಂಭ ಆಗಿದ್ದೇ ಸಾಮಾಜಿಕ ಮಾಧ್ಯಮದಿಂದ. ಯಾಕೆ ನಾನು ಇಷ್ಟು ಇವ್ರ ಮೇಲೆ ಡಿಸಪಾಯಿಂಟೆಡ್ ಆಗಿದ್ದೀನಿ ಅಂದರೆ, ಸುಳ್ಳು ಹೇಳಲಿಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ, ಆ್ಯಂಡ್ ಕಾರಣ ಹೇಳಿಕ್ಕೂ ಒಂದು ಲಿಮಿಟೇಷನ್ ಇದೆ. ಈ ನೀಚ ಪೊಲಿಟಿಷಿಯನ್ RCB ಮ್ಯಾಚ್ ನೋಡಲಿಕ್ಕೆ ಎಂಟೈರ್ ಕ್ಯಾಬಿನೆಟ್ ಹೋಗುತ್ತಂತೆ. ಈ ರಾಜ್ಯದೊಳಗೆ ವಿದ್ಯಾರ್ಥಿಗಳು ರೋಡಲ್ಲಿ ಉಳ್ಳಾಡ್ತಿದ್ದಾರೆ. ಆ್ಯಂಡ್ ನೀವು ಹೇಳ್ಬೋದು, ವಿದ್ಯಾರ್ಥಿಗಳಿಗೆ ಯಾರು ಸರ್ಕಾರಿ ಉದ್ಯೋಗ ಸಂಬಂಧ ಟ್ರೈ ಮಾಡುವಂದಿದ್ದಾರೆ, ಅವ್ರು ಬೇರೆ ಬೇಕು ಅಂದರೆ ಅವ್ರದ್ದೇ ಉದ್ಯೋಗ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದು ಬಿಟ್ಕೊಟ್ಟು ಸರ್ಕಾರದ ಮೇಲೆ ಯಾಕೆ ಬ್ಲೇಮ್ ಮಾಡಬೇಕು ಅಂತ ಯಾರ್ದಾದ್ರೂ ವಾದ ಇದ್ದರೆ, ಮೈ ಸಿಂಪಲ್ ಆನ್ಸರ್ ಈಸ್, ಇವರೇ ಹೇಳಿದ್ದು ಖಾಲಿ ಇರುವಂಥ 3 ಲಕ್ಷ ಹುದ್ದೆಗಳನ್ನು ನಾವು ತುಂಬ್ಕೋತೀವಿ ಅಂಥೇಳಿ. ಅದೇ ಹೋಮ್ ಮಿನಿಸ್ಟ್ರಿ ಹೇಳಿದ್ದು 615 PSI ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಂತ. ಮೊನ್ನೆ ಎಕ್ಸೈಸ್ ಮಿನಿಸ್ಟ್ರಿ ಹೇಳಿದ್ದಾರೆ, ವಿಧಾನಸೌಧದೊಳಗೆ 265 ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು 942 ಎಕ್ಸೈಸ್ ಗಾರ್ಡ್ಗಳನ್ನು ಕರಿತೀವಿ ಅಂತ. ಈ ಥರ ಹೇಳಿ ಇನ್ನೊಬ್ಬರನ್ನ ಕುತ್ತಿಗೆ ಕೊಯ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಗೈಸ್? ಸೊ ನೀವು ಯಾರು ಇಮೋಷ್ನಲ್ ಆಗಬೇಡ್ರಿ. ಯಾವ್ಯಾವ ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪು ಮಾಡಿ ಅದರೊಳಗೆ ಇನ್ನೊಬ್ಬ ರಾಜಕಾರಣಿಗಳನ್ನು ಬೈಯೋದ್ರೊಳಗೆ ಏನೂ ಉಪಯೋಗ ಇಲ್ಲ. ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ಬೈ ಎಲೆಕ್ಷನ್ ಇದೆಯೋ, ದಾವಣಗೆರೆ ಮತ್ತು ಬಾಗಲಕೋಟೆ, ಸೊ ನಿಮಗೆ ಸಾಧ್ಯ ಆದರೆ ನೀವು, ನಿಮ್ಮ ಮನೆಯವರು, ಆಮೇಲೆ ನಿಮ್ಮ ಸಂಬಂಧಿಕರು ಯಾರಿಗೆಲ್ಲ ಹೇಳಕ್ಕೆ ಸಾಧ್ಯ ಆಗುತ್ತೆ ಅವ್ರ ಕೈಕಾಲು ಹಿಡೀರಿ, ಅಲ್ಲಿ ಹೋಗ್ರಿ, ಒಂದು ವಾರ ಹೋಗಲಿ. ಸೊ ಅವ್ರಿಗೆ ಹೇಳ್ರಿ, ಯಾರೂ ಓಟ್ ಹಾಕಬೇಡ ಅಂತ ಹೇಳ್ರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನೀವು ಎಲ್ಲಿವರೆಗೂ ಬದಲಾಗೋದಿಲ್ಲ, ಹಾಗೆ ನಿಮ್ಮ ಬದುಕಿನೊಳಗೂ ಕೂಡ ಬದಲಾವಣೆ ಬರೋದಿಲ್ಲ. ಇವರೆಲ್ಲ ಆಲ್ರೆಡಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಿದ್ದಾರೆ. ಆ್ಯಂಡ್ ಅವ್ರು ಯಾರ ಮಕ್ಕಳು ಮೊಮ್ಮಕ್ಕಳು ಕೂಡ ನಿಮ್ಮ ಥರ ಸರ್ಕಾರಿ ಉದ್ಯೋಗಗಳಿಗಾಗಿ ಪ್ರಿಪೇರ್ ಮಾಡ್ತಾ ಇಲ್ಲ, ಯಾರೂ ಕೂಡ ಅಪ್ಲಿಕೇಶನ್ ಹಾಕೋದಿಲ್ಲ. ಆದರೆ ಸರ್ಕಾರವನ್ನೇ ನಿರ್ಧಾರ ಮಾಡುವಷ್ಟು ಪವರ್ಫುಲ್ ಇವರಾಗಿದ್ದಾರೆ. ಯಾರಿಂದ? ನಮ್ಮಂಥ ಮೂರ್ಖ ವೋಟರ್ಸ್ಗಳಿಂದಾನೆ. ಎಲ್ಲಿವರೆಗೂ ನಾವು ಓಟ್ ಹಾಕೋದನ್ನು ಬಿಡಿಯೋದಿಲ್ಲ, ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ನೋಟಾ ಅಂತ ಈ ದೇಶದೊಳಗೆ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಆದರೆ ಅದು ಇಫೆಕ್ಟಿವ್ ಇಲ್ಲ. ಸೊ ನೋಟಾ ಹಾಕ್ಬೋದಲ್ಲ ಸರ್, ಓಟ್ ಬಿಟ್ಟು ನೋಟಾ ಅಂತ ಒಂದು ಆಪ್ಷನ್ಸ್ ಇದೆ ಅಂದರೆ ನೋಡಿ, ಫ್ರಾನ್ಸ್ ದೇಶದಿಂದ ಈ ನೋಟಾನ ನಮ್ಮ ದೇಶದೊಳಗೆ ಯಾವ ಥರ ಇದೆ ಅಂತ ಜಾರಿಗೆ ತಂದಿದ್ದು. ಫ್ರಾನ್ಸ್ ದೇಶದೊಳಗೆ ಹೆಂಗಿದೆ ಅಂದರೆ, A ಮತ್ತು B ಇಬ್ಬರು ಕ್ಯಾಂಡಿಡೇಟ್ಸ್ಗಳು ಎಲೆಕ್ಷನ್ಗೆ ನಿಂತಿದ್ದಾರೆ ಅಂದರೆ ಅಲ್ಲಿನ ಕಾನ್ಸ್ಟಿಟ್ಯೂಯೆನ್ಸಿ ಜನಕ್ಕೆ ಅನ್ನಿಸ್ತು A ಮತ್ತು B ಇಬ್ಬರೂ ಕೂಡ ನಾಲಾಯಕರಿದ್ದಾರೆ ಅಂತ. 50% ಜನ ಏನಾದರೂ ನೋಟಾ ಅಂತ ವೋಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಆಗುತ್ತೆ. A ಮತ್ತು Bಗೆ ಬಿಟ್ಟು C ಮತ್ತು Dಗೆ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಈವನ್ ಇಲ್ಲೂ 50% ಆದರೆ E ಮತ್ತು Fಗೆ ಅವಕಾಶ ಸಿಗುತ್ತೆ. ಅಂದರೆ ನಾಲಾಯಕರನ್ನ ತೆಗೆದು ಹಾಕಲಿಕ್ಕೆ, ಒಂದು ಭಯ ಹುಟ್ಟಿಸ್ಲಿಕ್ಕೆ ನೋಟಾನ ಈ ಥರ ಬೇರೆ ದೇಶಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ, ಭಾರತದೊಳಗೆ ನೋಟಾ ಕೂಡ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳು ಕೂಡ ರ್ಯಾಷನಲ್ ವೇ ಒಳಗೆ ಯಾಕೆ ವಿಚಾರ ಮಾಡೋದಿಲ್ಲ? ನೀವು ಸ್ಟ್ರೈಕ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅಫ್ಕೋರ್ಸ್ ಎಲ್ಲಾದರೂ ನಿಮಗೆ ಸಾಧ್ಯ ಇದೆ, ಸ್ಟ್ರೈಕ್ ಮಾಡ್ಬೋದು ಅನಿಸಿದೆಯಾ, ನ್ಯಾಯ ಸಿಗುತ್ತೆ ಅನಿಸಿದೆಯಾ, ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ. ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ. ಆದರೆ ಯಾವಾಗ ನಮ್ಮ ಹತ್ರನೇ ಇಷ್ಟೆಲ್ಲ ಅಧಿಕಾರ ಈ ಪ್ರಜಾಪ್ರಭುತ್ವ ದೇಶದೊಳಗಿದೆ, ನಮ್ಗೆ ಓಟನ್ನೇ ಕೊಡಲಿಲ್ಲ ಅಂದರೆ ಇವ್ರು ಏನು ಮಾಡ್ತಾರೆ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದ್ರ ಬಗ್ಗೆ ನಾವು ಎಲ್ಲರೂ ಮಾತಾಡುವಂಥ ಅವಶ್ಯಕತೆ ಇದೆ. ನಿಜವಾಗ್ಲೂ ಸ್ಟ್ರೈಕ್ ಮಾಡಬೇಕಾ? ನಿಜವಾಗ್ಲೂ ನ್ಯಾಯ ಬೇಕಾ? ಗೈಸ್, ಲೆಟ್ಸ್ ಟಾಕ್ ಅಬೌಟ್ ದಿಸ್. ಯಾಕೆ ಇವರು ನೇಮಕಾತಿಗಳನ್ನು ವಿಳಂಬ ಮಾಡ್ತಿದ್ದಾರೆ? ಕಾಲ್ ಫಾರ್ಮ್ ಮಾಡಲಿ, ಅದು ಆದಮೇಲೆ ಇವರ
ಪ್ರೊಸೆಸ್ಗಳನ್ನ ಮಾಡಲಿ, ಅಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಒಂದು ಸೀರಿಯಸ್ನೆಸ್ ಇರುತ್ತೆ, ಓದ್ತಾರೆ. ಅದನ್ನು ಬಿಟ್ಟು ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಹೇಳಿ 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 ಬರೀ ಕಾರಣಗಳನ್ನು ಹೇಳ್ತಾ ಇರುವಂಥ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಏನು ಮಾಡಬೇಕು, ಬೈ ಎಲೆಕ್ಷನ್ ಮುಗಿಯೋವರೆಗೂ ಎಲೆಕ್ಷನ್ ಬಗ್ಗೆ ದಿನ ಒಂದು ವಿಡಿಯೋ ಮಾಡು ಅಂದರೂ ನಾನು ಮಾಡ್ತೀನಿ. ಸೊ ಡೆಫಿನೆಟ್ಲಿ ನಾವು ಜನರ ಹತ್ರ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ. ನಿಮಗೆಲ್ಲ ಗೊತ್ತಿದೆ, ದಾವಣಗೆರೆ ಅಂತ ಒಂದು ಆ ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ಆ ಒಂದು ಯಾವ ಫ್ಯಾಮಿಲಿಯಿಂದ ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಸೊ ನಿಮ್ಗೆ ಗೊತ್ತೇ ಇದೆ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ. ಎಂಟೈರ್ ದಾವಣಗೆರೆಯಲ್ಲಿ ಅರ್ಧ ದಾವಣಗೆರೆ ಜಿಲ್ಲೆನೇ ಅವ್ರ ಹೆಸರ ಮೇಲೆ ಇದೆ. ಆದರೂ ಕೂಡ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೇಮ್ ಕೇಸು ವಿತ್ ಬಾಗಲಕೋಟ್ ಆಲ್ಸೋ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರೂ ಡಾಕ್ಟರು, ಇಂಜಿನಿಯರು ಎಲ್ಲ ಫಾರಿನಲ್ಲಿರುವಂಥವ್ರು. ಇಂಥವ್ರಿಗೇನೆ ಟಿಕೆಟ್ ಕೊಟ್ಟು ಇಂಥ ಚುನಾವಣೆಗಳನ್ನು ನಡೆಸಲಿಕ್ಕೆ ನಿರುದ್ಯೋಗಿ ಯುವಕರ ಜೀವವನ್ನು ಹೊಡಿತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಸತ್ರು ಯಾರು ಕೇರ್ ಮಾಡೋಂಗಿಲ್ಲ. ಆ ಥರ ವಿಚಾರ ಮಾಡಬೇಡ್ರಿ. ಟೈಮ್ ಇದೆಯಾ, ನಿಮಗೆ ಏಜ್ ಇದೆಯಾ, ಸುಮ್ಮನೆ ಕೂತು ಓದ್ರಿ. ಯಾರು ಏಜ್ ಮುಗಿಲಿಕ್ಕೆ ಬಂದಿದೆ ಕಾನ್ಸಂಟ್ರೇಟ್ ಮಾಡಿರಿ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಹಕ್ಕುಗಳಿಗಾಗಿ ನಾವು ಮಾತನಾಡಬೇಕು. ಅದರಿಂದ ವೋಟ್ ಹಾಕೋದನ್ನು ಬಿಡೋದ್ರಿಂದ ಲೋಕಲ್ ಎಲೆಕ್ಷನಲ್ಲಾಗಿರ್ಬೋದು, ಈ ಎಲೆಕ್ಷನಲ್ಲಾಗಿರ್ಬೋದು, ನಾವು ಪಾಠ ಕಲಿಸಲೇಬೇಕು. ಹೊಸ ಯಾವುದಾದ್ರೂ ರಾಜಕೀಯ ಪಕ್ಷಗಳಿಗೆ ನೀವು ವೋಟ್ ಹಾಕಿ ಅವರನ್ನು ಗೆಲ್ಲಿಸೋದ್ರಿಂದ ಒಂದು ಸ್ವಲ್ಪನಾದರೂ ಬದಲಾವಣೆ ಬರುತ್ತೆ. ಏಕೆಂದರೆ ಇಲ್ಲಿರುವಂಥ ಪಕ್ಷಗಳು ಏನು ಅಂದ್ಕೊಂಡಿದ್ದಾವೆ, ಒಂದು ನಿಮ್ಗೆ ಅಧಿಕಾರ ಕೊಡಬೇಕು, ಇಲ್ಲ ನಮಗೆ ಅಧಿಕಾರ ಕೊಡಬೇಕು. ನಮಗೆ ಕೊಟ್ಟಾಗ ನಾವು ರಾಜ್ಯವನ್ನು ಅಳು ಹಚ್ತಿರ್ತೀವಿ, ನೀವು ಸಪೋರ್ಟ್ ಮಾಡಿರಿ. ನಿಮಗೆ ಅಧಿಕಾರ ಕೊಟ್ಟಾಗ ನೀವು ಅಳು ಹಚ್ಚಿರಿ, ನಾವು ಸಪೋರ್ಟ್ ಮಾಡ್ತೀವಿ. ದ್ಯಾಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಆನ್. ಅದಕ್ಕೆ ಎಲ್ಲ KS ಪೋಸ್ಟ್ಗಳನ್ನು ಮಾರ್ಕೋತಿದ್ದಾರೆ. ಸೋ ಮಚ್ ಆಫ್ ಕರಪ್ಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಒಂದೇದು ಕಾಲ್ಫರ್ಮೇ ಮಾಡ್ತಿಲ್ಲ. ಇದಕ್ಕೆಲ್ಲ ಒಂದು ತಿಲಾಂಜಲಿನ ಹಾಡಬೇಕು ಅಂದರೆ ನಿಮ್ಮ ಅನಿಸಿಕೆ ಏನು ಮಾಡ್ಬೋದು? ನನಗನ್ಸುತ್ತೆ ಓದಿ, ಈವನ್ ಪಾಲಿಟಿಕ್ಸ್ ಬಗ್ಗೆನೂ ಕೂಡ ವಿಚಾರ ಮಾಡಿ. ನಿಮ್ಮಂಥ ಯಂಗ್ಸ್ಟರ್ಸ್ಗಳು, ತುಂಬ ಎನರ್ಜಿ ಇರುವಂಥ ಯಂಗ್ಸ್ಟರ್ಸ್ಗಳು ಪಾಲಿಟಿಕ್ಸಿಗೆ ಜಾಯಿನ್ ಆಗುವಂಥ ಅವಶ್ಯಕತೆ ಇದೆ. ಇವತ್ತು ಯಾವ ಪೊಲೀಸ್, ಯಾವ ಅಧಿಕಾರಿಗಳು ನಿಮ್ಮನ್ನು ಸ್ಟ್ರೈಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಿಮ್ಮನ್ನು ಅಡ್ಡಾಡಕ್ಕೆ ಬಿಡ್ತಾ ಇಲ್ಲ. ಅಂಥವ್ರನ್ನೇ ಮತ್ತೆ ಹೀರೋಯಿನೇ ಅಂದ್ಕೊಂಡು ನೀವೇ ಹೋಗಿ ಅವರಿಗೆ ಬಕೆಟ್ ಹಿಡಿತೀರ. ಆದ್ದರಿಂದನೇ ಈ ದೇಶ ಹೀಗೆ ಆಗ್ತಾ ಉಳಿದಿದ್ದು ಗೈಸ್. ಆ್ಯಂಡ್ ಅವರು ಕೂಡ ಅವ್ರ ಡ್ಯೂಟಿ ಮಾಡ್ತಿದ್ದಾರೆ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅವರು ಕೂಡ ಈ ಜೀವನವನ್ನು ದಾಟಿ ಹೋಗಿರ್ತಾರೆ. ಸೊ ವಿದ್ಯಾರ್ಥಿಗಳ ಟ್ರೀಟ್ ಮಾಡಬೇಕೆ ಹೊರತು ಅದನ್ನು ಬಿಟ್ಟು ವಿದ್ಯಾರ್ಥಿಗಳನ್ನ ಆ ಥರ ಟ್ರೀಟ್ ಮಾಡ್ತಾ ಇಲ್ಲ. ಇಮೋಷ್ನಲ್ ಮಾಡೋದು, ವಿದ್ಯಾರ್ಥಿಗಳ ಅಡ್ವಾಂಟೇಜ್ ತಗೊಳ್ಳೋದು, ಆ ಥರ ಮಾಡೋದ್ರಿಂದ ಡೆಫಿನೆಟ್ಲಿ ಈಗೇನೋ ಒಂದು ಸ್ವಲ್ಪ ಹೆಸರು ಬರ್ಬೋದು. ಯಾವ ದಿನ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಅಷ್ಟೇ ನಿಮ್ಮನ್ನು ಡೌನ್ ಆಗಿ ಅವ್ರು ನೋಡ್ಬೋದು. ಸೊ ಎಲೆಕ್ಷನ್ ಬಗ್ಗೆ, ವೋಟ್ ಹಾಕುವಂಥ ಒಂದು ವಿಷಯಗಳ ಬಗ್ಗೆ ಆಗಿರ್ಬೋದು, ಮುಂಬರುವಂಥ ಚುನಾವಣೆಗಳಲ್ಲಿ ನೀವು ಮಾಡಬಹುದಾದಂಥ ಒಂದು ವಿಷಯಗಳ ಬಗ್ಗೆ ನೀವು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಏನು ಆಗೋದ್ರಿಂದ ಬದಲಾವಣೆ ಆಗುತ್ತೆ. ಸೊ ಬೈ ಎಲೆಕ್ಷನ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಾದರೆ ಏನು ಫ್ಯಾಕ್ಟ್ಸ್ ಫಿಗರ್ಸ್ ನಿಮಗೆ ಕೊಡಬೇಕು, ಏನನ್ನು ಕೊಟ್ಟಾಗ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಡೂ ದ್ಯಾಟ್. ಲೆಟ್ ಸಿ. ಅವೇರ್ನೆಸ್ಗೋಸ್ಕರ ನಾನು ಮಾಡ್ತಾ ಇರುವಂಥ ವಿಡಿಯೋ. ಈ ಪ್ರಜಾಪ್ರಭುತ್ವ ದೇಶದೊಳಗೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ತುಂಬ ಇದೆ. ಎಲ್ಲಿವರೆಗೂ ನಾವು ಅವೇರ್ ಆಗಿರೋದಿಲ್ಲ ಅಲ್ಲಿವರೆಗೂ ನಮ್ಮನ್ನು ಆಳೋರು ಇದೇ ಥರನೇ ನಮ್ಮ ರಕ್ತವನ್ನು ಹೀರ್ತಿದ್ದಾರೆ. ಸೊ ಸರ್ಕಾರ ನಮ್ಮ ಜೊತೆ, ನಿರುದ್ಯೋಗಿ ಯುವಕರ ಜೊತೆ ಏನು ಮಾಡ್ತಾ ಇದೆಯೋ ಇದು ತುಂಬ ತಪ್ಪು. ಇದರಿಂದ ಎಚ್ಚೆತ್ಕೊಂಡು ಸರ್ಕಾರ ಕಾಲ್ಫಾರ್ಮ್ ಮಾಡಲೇಬೇಕು. ಆದಷ್ಟು ಬೇಗ ನೋಟಿಫಿಕೇಶನ್ ಬಿಡಲೇಬೇಕು. ಇದೇ ಥರ ಒಂದಾದ್ಮೇಲೆ ಒಂದು ರೀಸನ್ನ ಹೇಳ್ತಾ ಕೊಡೋದ್ರೊಳಗೆ ಏನೂ ಅರ್ಥ ಇಲ್ಲ. ಇಂಥ ಒಂದು ರಾಜಕಾರಣಿಗಳನ್ನು ನಮಗೆ ಅವಶ್ಯಕತೆ ಇಲ್ಲ. ಇದು ಯಾವ ಪ್ರಜಾಪ್ರಭುತ್ವ ನನಗೆ ಗೊತ್ತಿಲ್ಲ ಗೈಸ್. ಇಂಥವ್ರನ್ನು ಬುಡ ಮೇಲ್ ಮಾಡಬೇಕು, ಇವರನ್ನು ಬದಲಾವಣೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ಒಳಗೆ ನೀವು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.